ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ. ನಾನಂತರೂ ಸೂಪರ್ ಅದೇನಿ. ಇವತ್ತಿನ ವಿಡಿಯೋದಾಗ ನಾನು ಒಂದು ಜ್ಯೂಸ್ ಮಾಡ್ಬೇಕಂತ ಅನ್ಕೊಂಡೇನಿ. ಇದು ಕರಿಬೇವಿನ ಜ್ಯೂಸ್. ಇದರದ್ದು ಬೆನಿಫಿಟ್ಸ್ ಭಾಳ ಅದಾವ. ನೀವು ಡಯಾಬಿಟಿಕ್ ಪೇಷಂಟ್ ಆಗಿದ್ರೆ ಈ ಜ್ಯೂಸನ್ನು ಡೈಲಿ ಕ್ರಮೇಣವಾಗಿ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಂಟ್ರೋಲ್ ಒಳಗೆ ಬರ್ತೈತಿ. ಆಮೇಲೆ ಕೂದಲುದ್ರ ಸಮಸ್ಯೆ ಏನಾದರೂ ಇತ್ತಂದ್ರೆ ಈ ಜ್ಯೂಸನ್ನು ಕುಡಿಯೋದ್ರಿಂದ ಕೂದಲುದ್ರ ಸಮಸ್ಯೆನೂ ಹೋಗ್ತೈತಿ. ಸ್ಕಿನ್ ಪ್ರಾಬ್ಲಮ್ ಯಾವುದೇ ಇತ್ತಂದ್ರೂ ಈ ಜ್ಯೂಸನ್ನು ನೀವು ಡೈಲಿ ಕುಡಿಯೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗ್ತೈತಿ. ಇದು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತಾನೂ ಕರಿಬಹುದು. ಆಮೇಲೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ಈ ಜ್ಯೂಸನ್ನು ಮಾಡೋದು ಹೆಂಗಂತ, ಆಮೇಲೆ ಹೆಂಗೆ ಯಾವ ಟೈಮ್ ಕುಡಿಬೇಕು ಅಂತ ಎಲ್ಲಾನು ಎಕ್ಸ್ಪ್ಲೈನ್ ಮಾಡೇನಿ ನಾನು. ಸೊ ನೋಡೋಣ ನಡೀರಿ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಥವಾ ಕರಿಬೇವಿನ ಜ್ಯೂಸ್ ಮಾಡೋದು ಹೆಂಗಂತ. ಕರಿಬೇವಿನ ಜ್ಯೂಸ್ ಮಾಡ್ಬೇಕಂತಂದ್ರೆ ನಮಗೆ ಫಸ್ಟ್ ಇಲ್ಲೇ ಕರಿಬೇವು ಬೇಕಾಗ್ತೈತಿ. ಇಲ್ಲೇ ನಾನು 20 ರಿಂದ 25 ಎಸಳು ಕರಿಬೇವು ತೊಗೊಂಡೇನಿ. ಇವನ್ನ ಕ್ಲೀನಾಗಿ ವಾಶ್ ಮಾಡಿ ನೀರೆಲ್ಲ ಆರಾಕ್ಬಿಟ್ಟು ಇವನ್ನ ಎಲ್ಲಿ ಎಲ್ಲ ಸಪ್ರೇಟ್ ಮಾಡಿ ಒಂದು ಬೌಲ್ ಒಳಗೆ ಹಾಕ್ಕೊಳಕತ್ತೆ ನಾನು. ಆಮೇಲೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂತಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಈಗೇನು ಕರಿಬೇವು ಈಸಿಲಿ ಅವೈಲೇಬಲ್ ಇರ್ತೈತಿ ನೋಡಿರಿ. ಇದು ಫ್ರೆಶ್ ಆಗಿರುವಂಥ ಕರಿಬೇವನ್ನ ನಾನು ತೊಗೊಂಡೇನಿ. ನಿಮಗೂ ಫ್ರೆಶ್ ಆಗಿರುವಂಥ ಕರಿಬೇವನ್ನು ತೊಗೊಳ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಾನು. ನೆಕ್ಸ್ಟ್ ನಾನಿಲ್ಲೇ ಒಂದು ಬೌಲ್ ಒಳಗೆ ಬೇವಿನ ಎಲೆ ತೊಗೊಂಡಿನಿ. ಬೇವಿನ ಎಲೆನೂ ಹಾಕಬೇಕಾಗ್ತೈತಿ ಈ ಜ್ಯೂಸ್ ಒಳಗೆ. ಬೇವಿನ ಎಲೆ ಒಳಗೆ ಔಷಧೀಯ ಗುಣಗಳು ಭಾಳ ಇದಾವೆ. ಇದು ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತೈತಿ. ಸ್ಕಿನ್ ಪ್ರಾಬ್ಲಮ್ ಯಾವುದೇ ಇತ್ತಂದ್ರೂ, ಫಂಗಲ್ ಇನ್ಫೆಕ್ಷನ್ ಅಥವಾ ಬೇರೆ ಯಾವುದಾದ್ರೂ ಸ್ಕಿನ್ ಪ್ರಾಬ್ಲಮ್ ಇತ್ತಂದ್ರೆ ಅದು ಹೋಗ್ತೈತಿ. ಇಲ್ಲೇ ನಾನು ಒಂದು 20 ರಿಂದ 25 ಬೇವಿನ ಎಲೆ ತೊಗೊಂಡೇನಿ. ಇವನ್ನ ಕ್ಲೀನಾಗಿ ವಾಶ್ ಮಾಡಿ ಇವನ್ನು ನಾನು ಈ ಕರಿಬೇವು ಏನು ಹಾಕಿದ್ನಲ್ಲ ಬೌಲೊಳಗೆ ಅದ್ರ ಜೊತೆನ ಸೇರಿಸ್ಕೊಳಕತ್ತೀನಿ. ಬೇವಿನ ಎಲೆ ಮತ್ತು ಕರಿಬೇವಿನ ಎಲೆ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇವನ್ನ ರೋಸ್ಟ್ ಮಾಡ್ಕೊಳ್ಳೋಣಂತ. ಇಲ್ಲೇ ಒಂದು ತೆವಿ ಕಾಯಕ್ಕಿಟ್ಟೆ ನಾನು. ಇದ್ರ ಮೇಲೆ ಈ 2 ಎಲೆನೂ ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಚಲೋ ರೋಸ್ಟ್ ಮಾಡ್ಕೋಬೇಕು. ಗ್ಯಾಸ್ ಇಲ್ಲೇ ನಾನು ಮೀಡಿಯಮ್ ಫ್ಲೇಮ್ ಇಟ್ಟೇನಿ. ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬೇಡ್ರಿ ತೆವಿನ. ಯಾಕಂದ್ರೆ ಬೇವಿನ ಎಲೆ ಮತ್ತು ಕರಿಬೇವಿನ ಎಲೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಚಾನ್ಸಸ್ ಇರ್ತೈತಿ. ನಮಗೆ ಕಲರ್ ಏನು ಚೇಂಜ್ ಆಗೋದು ಬೇಡ, ಬಟ್ ಇವ ಚಲೋ ಕ್ರಿಸ್ಪ್ ಆಗಬೇಕು, ಅಂದ್ರೆ ರೋಸ್ಟ್ ಆಗಬೇಕಿವು. ಬೇವಿನ ಎಲೆ ಕರಿಬೇವಿನ ಎಲೆ ರೋಸ್ಟ್ ಆದಂಗೆ ಅನಿಸ್ತೈತಿ ನೋಡ್ರಿ. ಇಲ್ಲೇ ತೋರಿಸ್ತೇನೆ ನಿಮ್ಗೆ. ಕಲರನ್ನು ಸೇಮ್ ಐತಿ. ಆಮೇಲೆ ಇವ ಮುರಿದ್ರೆ ಈಸಿಯಾಗಿ ಮುರಿಯಾಕತ್ತವ. ಹಿಂಗೆ ನಮ್ಗೆ ಇವ ರೋಸ್ಟ್ ಆಗಬೇಕು. ಬೇವಿನ ಎಲೆನೂ ಚೆಕ್ ಮಾಡ್ಕೊಳಕತ್ತೀನಿ ಕ್ರಿಸ್ಪ್ ಆಗ್ಯಾವಿಲ್ಲ ಅಂತ. ನೋಡ್ರಿ ಇವು ಚಲೋ ರೋಸ್ಟ್ ಆಗ್ಯಾವ, ಮುರಿಯಾಕತ್ತಾವ ಈಸಿಯಾಗಿ. ನೆಕ್ಸ್ಟ್ ಇವನ್ನ ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಳಕತ್ತೇನೆ ನಾನು. ನೆಕ್ಸ್ಟ್ ಇದನ್ನು ಫೈನಾಗೆ ಪೌಡ್ರ್ ಮಾಡ್ಕೊಳ್ಳೋಣಂತ. ಈ ಪೌಡ್ರನ್ನ ನಾವು 15 to 20 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು. ಆಮೇಲೆ ನೋಡ್ರಿ ಕಲರನ್ನು ಒಂದು ಸ್ವಲ್ಪ ಚೇಂಜ್ ಆಗಿಲ್ಲ, ಗ್ರೀನ್ ಕಲರ್ ಹಂಗೆ ಐತಿ. ಯಾಕಂತಂದ್ರೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ರೋಸ್ಟ್ ಮಾಡ್ಕೊಂಡೇನಿ, ಅದಕ್ಕೆ ಕಲರ್ ಚೇಂಜ್ ಆಗಲಿಲ್ಲ. ಸೊ ನೆಕ್ಸ್ಟ್ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಇವಾಗ. ಇಲ್ಲಿ ಒಂದು ಗ್ಲಾಸ್ ತೊಗೊಂಡೇನಿ ನಾನು. ಇದ್ರೊಳಗೆ 1 ಸ್ಪೂನ್ನಷ್ಟು ಬೇವಿನ ಎಲೆ ಮತ್ತು ಕರಿಬೇವಿನ ಪೌಡ್ರನ್ನ ಹಾಕೋತೀನಿ. 1 ಸ್ಪೂನ್ನಷ್ಟು ಪೌಡ್ರ್ ಹಾಕೋರಿ, ಜಾಸ್ತಿ ಹಾಕೋಬೇಡ್ರಿ. ನೆಕ್ಸ್ಟ್ ಇದಕ್ಕೆ ನಾನು ನೀರು ಹಾಕ್ಕೊಳಕತ್ತೀನಿ. ಇವ ಬಿಸಿ ನೀರೇನಲ್ಲ, ನಾರ್ಮಲ್ ವಾಟ್ರನ್ನ ನಾನು ಹಾಕ್ಕೊಳಕತ್ತೀನಿ ಇಲ್ಲೇ. ನೆಕ್ಸ್ಟ್ ಇದನ್ನು ಸ್ಪೂನಿಂದ ಚಲೋ ಮಿಕ್ಸ್ ಮಾಡ್ಬೇಕು. ಇದು ಮಿಕ್ಸ್ ಮಾಡಾಗಿಂದ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಓವರ್ ನೈಟ್ ಅಂತಂದ್ರೆ ಪೂರ್ತಿ ಒಂದು ರಾತ್ರಿ ಇದನ್ನು ಹಂಗೆ ಬಿಡಬೇಕಾಗ್ತೈತಿ. ಯಾಕಂದರೆ ಇದನ್ನು ನಾವು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಂತ ಕುಡಿಯಾಕತ್ತೀವಿ ಅಂದ್ರೆ ಈ ಪ್ರೊಸೆಸ್ ರಾತ್ರಿನೇ ಮಾಡಬೇಕಾಗ್ತೈತಿ. ಕರಿಬೇವು ಮತ್ತು ಬೇವಿನ ಅಂಶ ನೀರೊಳಗೆ ಬಿಟ್ಕೋತೈತೆ ಅದು. ನೆಕ್ಸ್ಟ್ ಡೇ ನಾನು ಇಲ್ಲಿ ಒಂದು ಡಬ್ರಿ ಕಾಯಕ್ಕಿಟ್ಟೇನಿ. ಹಿಂದಿನ ದಿನ ಏನು ಜ್ಯೂಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಇದ್ರೊಳಗೆ ಹಾಕಿ ಒಂದು 2-3 ನಿಮಿಷ ಇದನ್ನು ಬಿಸಿ ಮಾಡ್ಕೊಳಕತ್ತೀನಿ. ಇದನ್ನು ಕುದಿಸೋ ಹಂಗಿಲ್ಲ, ಜಸ್ಟ್ ಬಿಸಿ ಮಾಡ್ಕೋಬೇಕು ಇದನ್ನು. ನೋಡ್ರಿಲ್ಲೇ ಈ ರೀತಿ ಇದೆ, ಜಸ್ಟ್ ಹೋಗಿ ಬರಾಕತ್ತೈತಲ್ಲ, ಇಷ್ಟು ಬಿಸಿ ಆದರೆ ನಮಗೆ ಸಾಕಿದು. ಸೊ ನೆಕ್ಸ್ಟ್ ಇದನ್ನು ಸೋಸ್ಕೊಳ್ಳೋಣಂತ. ಇಲ್ಲೇ ಒಂದು ಗ್ಲಾಸ್ ಮೇಲೆ ಒಂದು ಸ್ಟ್ರೈನರ್ ಇಟ್ಟೇನಿ, ಅದರೊಳಗೆ ಇದನ್ನು ಸೋಸ್ಕೊಳಕತ್ತೀನಿ. ಕರಿಬೇವಿನ ಜ್ಯೂಸನ್ನು ಸೋಸ್ಕೊಂಡು ರೆಡಿ ಮಾಡ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಲಿಂಬೆ ಹಣ್ಣಿನ ರಸ ಹಾಕ್ಕೊಳಕತ್ತೀನಿ. ಇದನ್ನು ಚಲೋ ಮಿಕ್ಸ್ ಮಾಡಿ ಇದು ಸ್ವಲ್ಪ ಲ್ಯೂಕ್ ವಾರ್ಮ್ ಇದ್ದಾಗ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗನೇ ಇದನ್ನು ಕುಡಿಬೇಕು. ಈ ಜ್ಯೂಸನ್ನು ಮಾರ್ನಿಂಗ್ ಖಾಲಿ ಹೊಟ್ಟೆಯೊಳಗೆ ಕುಡಿಬೇಕು. ಆಮೇಲೆ ಈ ಜ್ಯೂಸ್ ಕುಡಿದ ಕೂಡಲೇ 45 ಮಿನಿಟ್ಸ್ವರೆಗೂ ಗ್ಯಾಪ್ ಕೊಡಬೇಕು. ಟೀ, ಕಾಫಿ, ಹಾಲು ಏನೂ ಕುಡಿಬಾರ್ದು. ಈ ಜ್ಯೂಸ್ ನಾಲ್ಗಿಗೆ ಒಂದು ಸ್ವಲ್ಪ ಏನಾದರೂ ಕಹಿ ಹತ್ಬೋದು, ಆದರೆ ಆರೋಗ್ಯದ ದೃಷ್ಟಿಯೊಳಗೆ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದಿದು. ಕರಿಬೇವಿನ ಎಲೆಯೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಜ್ಯೂಸನ್ನು ನೀವು ಕ್ರಮೇಣವಾಗಿ ಕುಡಿಯೋದ್ರಿಂದ
ಶುಗರ್ ಲೆವೆಲ್ ಕಂಟ್ರೋಲ್ ಒಳಗೆ ಬರ್ತೈತಿ. ದೇಹದೊಳಗೆ ಪೋಷಕಾಂಶಗಳ ಕೊರತೆ ಆಗಿ ಹೇರ್ ಫಾಲ್ ಸಮಸ್ಯೆ, ಆಮೇಲೆ ಈಗಂತ್ರಿ ಸಣ್ಣ ಏಜ್ನಾಗ ಬಿಳಿ ಕೂದಲಾಗ್ತಿರ್ತಾವ, ಆಮೇಲೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಿದ್ರೂ ಈ ಜ್ಯೂಸ್ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಆಮೇಲೆ ಈ ಜ್ಯೂಸ್ ಕುಡಿಯೋದ್ರಿಂದ ಅನಗತ್ಯ ವಿಷ ಪದಾರ್ಥನ ನಮ್ಮ ದೇಹದೊಳಗಿಂದ ಹೊರಗೆ ಹಾಕ್ಲಿಕ್ಕೆ ಈ ಜ್ಯೂಸ್ ಭಾಳ ಹೆಲ್ಪ್ ಮಾಡ್ತೈತಿ. ನೋಡಿದ್ರಲ್ಲ ಕರಿಬೇವಿನ ಜ್ಯೂಸ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಮಾಡೋದು ಹೆಂಗಂತ. ನೀವು ಮನೆಯೊಳಗೆ ಟ್ರೈ ಮಾಡ್ರಿ, ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದ. ಆಮೇಲೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.